ನಮಸ್ತೆ ಎಲ್ಲರಿಗೂ. ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡೋಣ. ನನ್ನ ಬಗ್ಗೆ ಒಂದು ನಿಮಿಷ ಮಾತಾಡಿಕೊಂಡ್ರೆ ನಿಮಗೆ ಬೇಸರ ಇಲ್ಲ ಅನ್ಕೋತಾನೆ. ನಾನು ಈ ಕೋವಿಡ್ ಟೈಮಲ್ಲಿ ಪ್ರಾರಂಭ ಮಾಡಿಕೊಂಡಂತಹ ಸೆಷನ್ಗಳಲ್ಲ ಇದು. ಈ ಸೆಷನ್ಗಳನ್ನು ನಾನು ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬಂದಿರುವಂಥದ್ದು. ಇದು ನನ್ನ ಕೆಲವು ಸ್ನ್ಯಾಪ್ಶಾಟ್ಗಳು ನನ್ನ ಹಳೆಯ ಸ್ಟೂಡೆಂಟ್ಸ್ಗಳ ಜೊತೆಗೆ. ಮೊದಲು ರಂಜಿತ್ ಸತ್ಯರಾಜ್ ಅನ್ನೋರ ಗುರುಗಳ ಹತ್ರ ನಾನು ರೇಖೆಯ ಅಭ್ಯಾಸವನ್ನ ಮಾಡಿಕೊಂಡೆ. ಅದು 1996ನಲ್ಲಿ. ಅಲ್ಲಿಂದ ಬಾಲಕೃಷ್ಣ ಗುರೂಜಿ ಅವರ ಅಡ್ವರ್ಟೈಸ್ಮೆಂಟ್ ನೋಡಿ ಅವರ ಕ್ಲಾಸಸ್ಗಳನ್ನು ಅಟೆಂಡ್ ಆಗಿ ಅಲ್ಲಿಂದ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡೆ. ಆಮೇಲೆ ನನ್ನ ಕುತೂಹಲ ಇನ್ನ ಜಾಸ್ತಿ ಆಯಿತು. ರೇಖಿ ಹಿಪ್ನಾಸಿಸ್ ಅನ್ನ ಅವ್ರ ಹತ್ರ ನಾನು ಕಲ್ತಿದ್ದು. ಅದು ನನ್ನ ಬೇಸಿಕ್ ಅಭ್ಯಾಸ. ಆಮೇಲೆ ಬೇರೆ ಬೇರೆ ಗುರುಗಳು ಎಲ್ಲೆಲ್ಲಿ ಏನೇನು ಸಿಗುತ್ತೋ, NLP ಇರ್ಬೋದು ಅಥವಾ ಪೆಂಡುಲಮ್ ಡೌಸಿಂಗ್ ಇರ್ಬೋದು, ಈಜಿಪ್ಷಿಯನ್ ಕಾರ್ಡು, RR ರೀಡಿಂಗು, ಕರುಣಾರೇಖಿ, ಈ ಥರ ಸಾಕಷ್ಟು ಎಲ್ಲೆಲ್ಲಿ ಏನೇನು ಸಿಗುತ್ತೋ ಅಭ್ಯಾಸಗಳನ್ನು ಪ್ರಾಕ್ಟೀಸ್ ಸೆಷನ್ಸ್ಗಳು ಮತ್ತು ಕ್ಲಾಸಸ್ಸು ವರ್ಕ್ಶಾಪ್ಸು ಸಿಗುತ್ತೋ ಅದನ್ನು ತಿಳ್ಕೊತಾ ಹೋದೆ. ಹೀಗೆ ಸುಮಾರು 100ಕ್ಕೂ ಹೆಚ್ಚು ವರ್ಕ್ಶಾಪ್ಸ್ಗಳನ್ನು ನಾನು ಅಟೆಂಡ್ ಮಾಡಿದ್ದೇನೆ. ಅದರಲ್ಲಿ ಸಿಕ್ಕಂತಹ ವಿಚಾರಗಳು ನನ್ನ ಲೈಫಲ್ಲಿ ನಾನು ಅಪ್ಲೈ ಮಾಡಿಕೊಂಡು ಅದು ನನಗೆ ಅನುಕೂಲ ಆಯಿತು ಅಂತ ಅನಿಸಿದಾಗ ಅದನ್ನು ನಾನು ಬೇರೆಯವರಿಗೆ ಹೇಳಿಕೊಟ್ಟು ಅವ್ರಿಗೂ ಕೂಡ ಒಳ್ಳೆಯ ರಿಸಲ್ಟ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಕೋವಿಡ್ ಸಮಯದಲ್ಲಿ ಯಾವುದೇ ಫಿಸಿಕಲ್ ಕ್ಲಾಸಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆನ್ಲೈನ್ ಮೋಡಿಗೆ ಶಿಫ್ಟ್ ಆದೆ. ಸೊ ಝೂಮ್ ಮೂಲಕ ಲಾಸ್ಟ್ ಜೂನ್ ತಿಂಗಳ ನಂತರ ನನ್ನ ಆನ್ಲೈನ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿಕೊಂಡೆ. ಸುರಭಿ ಕ್ಲಬ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಜೂನ್ನಲ್ಲಿ 2020. ಅಲ್ಲಿಂದ ಸಾಕಷ್ಟು ಜನರಿಗೆ ನಾವು ಮಾಡ್ತಾ ಇರುವಂತಹ ಅಭ್ಯಾಸದಿಂದಾಗಿ ಅನುಕೂಲಗಳು ಆಗ್ತಾ ಬಂತು. ಮುಖ್ಯವಾಗಿ ಲಾ ಆಫ್ ಅಟ್ರಾಕ್ಷನ್ನ ಟೆಕ್ನಿಕ್ಸ್ಗಳು ಮತ್ತೆ ಅದಕ್ಕೆ ಹೊಂದಿಕೊಂಡ ಹಾಗೆ ಈಸಿಲಿ ಅವೈಲಬಲ್ ಅಂದ್ರೆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತಾರಲ್ಲ, ಆ ತರಹದ ಕೆಲವು ವಿಷಯಗಳನ್ನ ಅಪ್ಲೈ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ರಿಸಲ್ಟ್ಸ್ ಅನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ಮ್ಯಾಜಿಕಲ್ ನಂಬರ್ಸ್ ಸ್ವಿಚ್ ವರ್ಡ್ಸ್ ಕಾನ್ಸೆಪ್ಟ್ ಕೂಡ ಇದೆ. ಅದರ ಬಗ್ಗೆ ಡೀಟೇಲ್ ಆದಂತಹ ಯೂಟ್ಯೂಬ್ ವಿಡಿಯೋ ಇದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಅದರಲ್ಲಿ ಕೂಡ ಮಿರಾಕ್ಯುಲಸ್ ರಿಸಲ್ಟ್ಸ್ ಹಲವರಿಗೆ ಬಂದಿದೆ. ಬೇಸಿಕಲಿ ಬೇರೆ ಬೇರೆ ಟೆಕ್ನಿಕ್ಗಳನ್ನ ಒಂದು ನಮ್ಮ ಮನಸ್ಸು ಬೇರೆ ಬೇರೆ ಟೆಕ್ನಿಕ್ಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಹಾತೊರಿತಾ ಇರ್ತದೆ. ನನ್ನ ಒಬ್ಬ ಗುರುಗಳು ಶಿವಪ್ರೇಮಾನಂದ ಗುರುಗಳು ಹೇಳ್ತಾರೆ, ನಮ್ಮ ಮನಸ್ಸು ಒಂದು ಭಸ್ಮಾಸುರನ ತರಹ. ನಾವು ಏನೇ ಹೊಸ ಟೆಕ್ನಿಕ್ ಕಲ್ತ್ರು ಕೂಡ ಇನ್ನೊಂದೇನೋ ಕಲಿಬೇಕು ಅಂತ ಹಾತೊರಿತಾ ಇರ್ತದೆ. ಬೇಸಿಕಲಿ ಕಾನ್ಸೆಪ್ಟು ಒಂದೇ ಇರ್ತದೆ. ನೀವು ದೊಡ್ಡ ದೊಡ್ಡ ಆಧ್ಯಾತ್ಮಿಕ ಗುರುಗಳು ಏನ್ ಹೇಳ್ತಾರೋ ಅವರೆಲ್ಲರ ಕಾನ್ಸೆಪ್ಟ್ಗಳನ್ನು ಕೂಡ ನೀವು ಕಂಪೇರ್ ಮಾಡಿಕೊಂಡ್ರೆ ಅಥವಾ ಹಿಂದಿನ ನಮ್ಮ ಶಾಸ್ತ್ರಗಳಲ್ಲಿ ನೋಡಿದ್ರು ಕೂಡ ಎಲ್ಲದರ ಕಾನ್ಸೆಪ್ಟು ಒಂದೇ ತರ ಇರ್ತದೆ. ಒಂದು ಕಾನ್ಸೆಪ್ಟು ಮತ್ತೆ ಅದನ್ನ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಅದರ ಒಂದು ತಂತ್ರ ಟೆಕ್ನಿಕ್, ಆಮೇಲೆ ಆ ಟೆಕ್ನಿಕ್ ಅನ್ನ ಅಪ್ಲೈ ಮಾಡ್ಕೊಂಡಾಗ ನಾವು ಪ್ರಾಕ್ಟಿಕಲಿ ಅದನ್ನ ಪ್ರತಿದಿನ ಅಭ್ಯಾಸ ಮಾಡಿದಾಗ ರಿಸಲ್ಟ್ಸ್ ನಮಗೆ ಫಾಲೋ ಆಗ್ತದೆ. ಇನ್ನೊಂದು ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕಲಿಯುವಂತಹ ವಿಚಾರಗಳು, ಪುಸ್ತಕಗಳನ್ನು ಓದೋದು ಇತ್ಯಾದಿಗಳು. ಆದರೆ ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಲ್ಲಿ ಉಪಯೋಗಕ್ಕೆ ಬರುವಂತಹ ಜ್ಞಾನವನ್ನ ತಿಳ್ಕೊಂಡು ಅದನ್ನ ಅಪ್ಲೈ ಮಾಡಿಕೊಂಡು ಅದರಲ್ಲಿ ನಮ್ಗೆ ರಿಸಲ್ಟ್ ಸಿಕ್ಕಿದ್ರೆ ನಮ್ಮ ಲೈಫು ನಮ್ಮ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ನಡೀತಾ ಹೋದಾಗ ನಮಗೆ ಖುಷಿ ಸಿಗ್ತದೆ. ಅದನ್ನ ನಾವು ಸಕ್ಸಸ್ ಅಂತ ಹೇಳೋದು, ಯಶಸ್ಸು ಅಂತ.
ಆರೋಗ್ಯ, ಸಂಬಂಧ ಮತ್ತೆ ದುಡ್ಡು. ಇದು ಹೆಚ್ಚಾಗಿ ಹೆಲ್ತ್, ವೆಲ್ತ್ ಮತ್ತೆ ಪ್ರಾಸ್ಪರಿಟಿ, ರಿಲೇಶನ್‌ಶಿಪ್‌ಗಳು ಇದು ತುಂಬಾ ಮುಖ್ಯವಾದಂತಹ ಅಂಗಗಳು ನಮ್ಮ ಜೀವನದಲ್ಲಿ. ಸೊ, ಅದರಲ್ಲಿ ನಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಫಸ್ಟು ಸರಿ ಮಾಡ್ಕೊಳ್ಳೋದು ನಮ್ಮ ಪ್ರಯಾರಿಟಿ ಆಗಿರ್ಬೇಕು. ಸೊ, ಮ್ಯಾನಿಫೆಸ್ಟಿಂಗ್ ಅವರ್ ಡ್ರೀಮ್ ಲೈಫ್ ಒಂದು ಕಾನ್ಸೆಪ್ಟ್ ಏನಿದೆ, ನಮ್ಮ ಮನಸ್ಸಿನಲ್ಲಿ ಹೇಗೆ ಇದೆಯೋ ಅದೇ ತರ ನಮ್ಮ ಲೈಫ್ ನಡೆದ್ರೆ ನಮ್ಗೆ ಖುಷಿ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ಬೇರೆ ಒಂದು ಯೋಚನೆ ಇದ್ದು, ಜೀವನದಲ್ಲಿ ಬೇರೆ ತರ ನಡೆದ್ರೆ ನಮ್ಗೆ ಕಸಿವಿಸಿ ಆಗುತ್ತೆ. ಸೊ, ನಮ್ದು ಟಾರ್ಗೆಟ್ ಏನಿದೆ ಇಲ್ಲಿ ಅಂತಂದ್ರೆ, ನಾವು ಮನಸ್ಸಲ್ಲಿ ಏನಿದೆಯೋ ಅದೇ ತರಹದ ಜೀವನ ನಮ್ಗೆ ನಮ್ಮದಾಗ್ಬೇಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು? ಅದಕ್ಕೆ ಸೂಟಬಲ್ ಆದಂತಹ ಟೆಕ್ನಿಕ್‌ಗಳು ಏನು? ಅದಕ್ಕೆ ಸೂಟಬಲ್ ಆದಂತಹ ವಿಚಾರಗಳು, ಅದನ್ನ ತಿಳ್ಕೊಂಡು, ಇಲ್ಲಿಂದ ಮತ್ತೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ನಾವು ಮಾಡ್ಕೊಳ್ಬಹುದು. ಆನಂತರ ನಾವು ಇಲ್ಲಿ ಬಂದದ್ಯಾಕೆ? ಮತ್ತೆ ಸಾಯುಜ್ಯವನ್ನ ಪಡೆಯುವಂತಹ ದೃಷ್ಟಿಯಲ್ಲಿ ಆಧ್ಯಾತ್ಮಿಕ ಉನ್ನತಿಯನ್ನ ನಾವು ಪಡಿಬಹುದು ಆ ನಂತರದಲ್ಲಿ. ಆದ್ರೆ ಈ ಕ್ಷಣದಲ್ಲಿ ನಾವು ಈ ಭೌತಿಕ ಜೀವನದಲ್ಲಿ ಇದ್ದಾಗ ಫಸ್ಟ್ ನಮ್ಗೆ ಬೇಕಾದದ್ದು ನಮ್ಮ ಆರೋಗ್ಯ, ಮತ್ತೆ ಹಣ, ಮತ್ತೆ ಎಲ್ಲರ ಜೊತೆಗಿನ ಸಂಬಂಧ, ಮತ್ತೆ ನಾವು ಸಮಾಜದಲ್ಲಿ ಇದ್ದ ಮೇಲೆ ನಮ್ಮನ್ನೆಲ್ಲರೂ ಗೌರವಿಸಬೇಕು. ಎಲ್ಲರೂ ನನಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನುವಂತ ಒಂದು ಸಣ್ಣ ಎಕ್ಸ್‌ಪೆಕ್ಟೇಷನ್ ಎಲ್ಲರ ಹತ್ರನೂ ಇರ್ತದೆ. ಸೊ, ಇದನ್ನ ಹೇಗೆ ನಾವು ಪಡ್ಕೊಳ್ಳೋದು? ಈ ಎಲ್ಲ ಟೆಕ್ನಿಕ್‌ಗಳನ್ನ ಮಾಡ್ಕೊಳ್ಳೋದ್ರಿಂದಾಗಿ ಅದನ್ನ ಈಸಿಲಿ ನಾವು ಪಡ್ಕೋಬಹುದು. ಸೊ, ನಿನ್ನೆನೂ ಹೇಳಿದ ಹಾಗೆ ನಮ್ಮ ಗೋಲಲ್ಲಿ ಮೊದಲು ನಾವು ನೋಡ್ಬೇಕಾದದ್ದು ನಮ್ಮ ಆರೋಗ್ಯ. ದೈಹಿಕ, ಮಾನಸಿಕ, ಭಾವನಾತ್ಮಕ ಆರೋಗ್ಯ. ಆರೋಗ್ಯ ಚೆನ್ನಾಗಿದ್ರೆ ನೆಕ್ಸ್ಟ್ ದುಡ್ಡು. ದುಡ್ಡಾದ ಮೇಲೆ ದೆನ್ ವಿ ಕ್ಯಾನ್ ಫೋಕಸ್ ಆನ್ ರಿಲೇಶನ್‌ಶಿಪ್ಸ್. ಸಂಬಂಧಗಳ ಬಗ್ಗೆ ನೋಡ್ಕೋಬಹುದು. ಆಮೇಲೆ ಮತ್ತೆ ನಿಮ್ಮ ಮಿಕ್ಕಿದ ಏನು ಲೈಫ್ ಗೋಲ್‌ಗಳಿದೆ, ಹೊಸ ವಿಚಾರ ಕಲಿಯುವುದು ಅಥವಾ ಡಿಗ್ರಿ ಪಡೆಯುವುದು ಅಥವಾ ಬೇರೆ ಯಾವುದೋ ಅವಾರ್ಡ್‌ಗಳನ್ನ ಪಡ್ಕೊಳ್ಳೋದು ಇತ್ಯಾದಿ, ಇತ್ಯಾದಿ ಅವೆಲ್ಲವನ್ನ ನಾವು ನೋಡ್ಕೋಬಹುದು. ಈ ಎಲ್ಲ ವಿಚಾರಗಳು ಇಲ್ಲಿ ಯಾಕೆ ತುಂಬಾ ಅಗತ್ಯ ಇದೆ, ಮತ್ತೆ ಈ ತರ ಯಾಕೆ ತುಂಬಾ ಜನ ಕಲಿಸ್ತಾ ಇದ್ದಾರೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅನ್ಫಾರ್ಚುನೇಟ್ಲಿ ಈ ವಿಚಾರಗಳು ನಮ್ಮ ಸ್ಕೂಲ್‌ನಲ್ಲಿ ಹೇಳ್ಕೊಡೋದಿಲ್ಲ. ಸ್ಕೂಲ್‌ನಲ್ಲಿ ಕೇವಲ ಅಕಾಡೆಮಿಕ್ಸ್ ಅಂತ ಏನ್ ಹೇಳ್ತಾರೆ, ಕೆಲವು ಸಬ್ಜೆಕ್ಟ್‌ಗಳನ್ನ ಕಲ್ತ್ಕೊಂಡು ಎಕ್ಸಾಮ್ಸ್‌ಗಳನ್ನ ಪಾಸ್ ಮಾಡ್ಕೊಡ್ತೇವೆ. ಮಾರಲ್ ಸೈನ್ಸ್ ಅನ್ನುವಂತ ಒಂದು ಸಣ್ಣ ಸಬ್ಜೆಕ್ಟು ನನಗೂ ಇತ್ತು. ಈ ಸಬ್ಜೆಕ್ಟ್‌ನಲ್ಲಿ ನಮ್ಗೆ ನಮ್ಮ ಮನಸ್ಸಿನ ಆಟಿಟ್ಯೂಡು ಮತ್ತೆ ಮನಸ್ಸಿನಲ್ಲಿ ಏನೇನು ಚೇಂಜಸ್ ಮಾಡ್ಕೊಳ್ಬೇಕು, ನೀತಿಕಥೆಗಳನ್ನ ಓದ್ಕೊಂಡು ನಮ್ಮಲ್ಲಿ ಬೇರೆಯವರಿಗೆ ಒಳ್ಳೇದ್ ಮಾಡ್ಬೇಕು, ಅವಾಗ ನಮ್ಗೆ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ಕಾನ್ಸೆಪ್ಟು ಹೇಳ್ಕೊಡೋದಲ್ಲದೆ, ಇತರ ವಿಚಾರಗಳಾದಂತಹ ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ಬೋದು, ದುಡ್ಡನ್ನ ಹೇಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು, ಆರೋಗ್ಯವನ್ನ ಹೇಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋಬೇಕು, ಕೆಲವು ಈಸಿ ಆದಂತಹ ಟೆಕ್ನಿಕ್ ಅನ್ನೋದಕ್ಕಿಂತ ಕೆಲವು ಫಾರ್ಮುಲಾಗಳು ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಬಹುದು. ಈಗ ಕೊರೋನಾ ಸಂದರ್ಭದಲ್ಲಿ ಕೂಡ ನೀವು ನೋಡಿರ್ತೀರಿ. ಫೈನಲ್ ಆಗಿ ಡಾಕ್ಟರ್‌ಗಳನ್ನು ಕೂಡ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನಿಮ್ಮ ಮನೆಯಲ್ಲೇನೆ, ನಿಮ್ಮ ಅಡಿಗೆ ಮನೆಯಲ್ಲೇನೆ ನಿಮ್ಮ ಫಾರ್ಮಸಿ ಇದೆ. ಅರಿಶಿನ, ಶುಂಠಿ ಇತ್ಯಾದಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡು, ಕಷಾಯ ಮಾಡ್ಕೊಂಡು ನಿಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಸೊ ಐಡಿಯಲಿ ದಿಸ್ ಇಮ್ಯುನಿಟಿ ಇಂಪ್ರೂವ್‌ಮೆಂಟ್ ಏನಿದೆ, ಇದು ನಮ್ಮ ಸ್ಕೂಲ್‌ನಲ್ಲೇನೆ ನಾವು ಕಲಿಬೇಕಾಗಿತ್ತು. ಸೊ ಈ ಒಂದು ಪಾರ್ಟ್ ನಮ್ಮಲ್ಲಿ ಮಿಸ್ ಆಗಿದೆ. ಆ ಕಾರಣಕ್ಕೋಸ್ಕರ ನಾವು ಹೊಸದಾಗಿ ಸೆಲ್ಫ್ ಡೆವಲಪ್‌ಮೆಂಟಿನ ಕೋರ್ಸಸ್‌ಗಳನ್ನ ಜಾಯಿನ್ ಆಗೋದು, ಮತ್ತೆ ಏನು ಸ್ಕೂಲ್‌ನಲ್ಲಿ ಕಲಿತಾ ಇಲ್ವೋ ನಾವು, ಮತ್ತೆ ಏನು ಜೀವನಕ್ಕೆ ಬೇಕೋ, ಅತಿ ಅಗತ್ಯವಾಗಿ ಬೇಕೋ, ಅದನ್ನು ನಾವು ಈ ತರ ಎಕ್ಸ್ಟ್ರಾ ದುಡ್ಡು, ಸಮಯ, ಎಫರ್ಟ್ ಅನ್ನ ಹಾಕಿ ಕಲಿಬೇಕಾಗ್ತದೆ. ಒನ್ ಡೇ ಹೋಪ್‌ಫುಲಿ ಈ ಎಲ್ಲ ವಿಚಾರಗಳನ್ನ ಸ್ಕೂಲ್‌ನಲ್ಲೇನೆ ಕಲಿಯುವಂತಾಗ್ಲಿ ಅನ್ನೋದು ನನ್ನ ಆಸೆ. ಇವಾಗ ಮತ್ತೆ ನಮ್ಮ ಮ್ಯಾನಿಫೆಸ್ಟಿಂಗ್ ಡ್ರೀಮ್ ಲೈಫ್‌ನ ಡೀಟೇಲ್ಸ್‌ಗಳನ್ನ ನೋಡೋಣ. 3 ಮುಖ್ಯ ವಿಚಾರಗಳು ಇದರಲ್ಲಿ. ಮೊದಲನೇದು ಕ್ಲಿಯರ್ ವಿಷನ್ ಆಫ್ ವಾಟ್ ಯು ವಾಂಟ್. ನಮಗೆ ಏನು ಬೇಕೋ ಅದರ ಸ್ಪಷ್ಟವಾದಂತಹ ಕಲ್ಪನೆ ನಮಗೆ ಬೇಕು.
ಎರಡನೇದು ಅದರ ಬಗ್ಗೆನೇ ನಾವು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇರಬೇಕು. ಕೀಪಿಂಗ್ ಅವರ್ ಫೋಕಸ್ ಆನ್ ದಟ್ ಟಾರ್ಗೆಟ್. ಮತ್ತೆ ಪ್ರಾಕ್ಟೀಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಒಂದು 10 ದಿನ ಮಾಡೋದು, ಬಿಟ್ಬಿಡೋದು, ಒಬ್ಬ ಗುರುಗಳ ಹತ್ರ ಹೋಗೋದು, ಮತ್ತೊಂದು ಗುರುಗಳ ಹತ್ರ ಹೋಗೋದು, ಮತ್ತೆ ಈ ಟೆಕ್ನಿಕ್ ಬಿಡೋದು, ಆ ಟೆಕ್ನಿಕ್ ಬಿಡೋದು. ಸೊ ಇಫ್ ಯು ಕೀಪ್ ಹಾಪಿಂಗ್, ರಿಸಲ್ಟ್ಸು ಅಷ್ಟಕ್ಕಷ್ಟೇ ಬರುತ್ತೆ. ಇಟ್ ವಿಲ್ ನಾಟ್ ಬಿ ಪರ್ಫೆಕ್ಟ್ ರಿಸಲ್ಟ್. ನಿನ್ನೆ ಸೆಷನ್ ಅಲ್ಲಿ ನೋಡಿದ ಹಾಗೆ ಲೈಫ್ ಸೇವರ್ಸ್ ಏನಿದೆ, ಇದು ಒಂದು ಪ್ರೂವನ್ ಸಿಸ್ಟಮ್. ಇದು ಈ ಒಂದು 6 ವಿಚಾರಗಳನ್ನ ನಮ್ಮ ಲೈಫಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಂಡ್ರೆ ನಮಗೆ ಸಕ್ಸಸ್ ಗ್ಯಾರಂಟಿಡ್. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ಒಂದು ಗ್ರೂಪ್ ನಲ್ಲಿ ಇದ್ದಾಗ, ಒಂದು ಅಕೌಂಟಬಿಲಿಟಿ ಪಾರ್ಟ್ನರ್ಶಿಪ್ ನಮ್ಮಲ್ಲಿ ಇದ್ದಾಗ ಈ ಸಕ್ಸಸ್ ನಮಗೆ ಈಸಿಲಿ ಸಿಗ್ತದೆ. ನಾನು ಸುರಭಿ ಬೆಳಗ್ಗೆ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡಿದ್ದು ಕೂಡ ಆಕ್ಚುಲಿ ನನ್ನ ಅಕೌಂಟಬಿಲಿಟಿ ಪಾರ್ಟ್ನರ್ ಆಗಿ ನಾನು ಬೇರೆಯವರನ್ನ, ನನ್ನ ಸ್ಟೂಡೆಂಟ್ಸ್ಗಳನ್ನ ಇಟ್ಕೊಂಡು, ಯಾಕಂದ್ರೆ ನಾನು ಕ್ಲಾಸ್ ಅರೇಂಜ್ ಮಾಡಿದ್ರೆ ನಾನು ಬೆಳಿಗ್ಗೆ ಏಳಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು ಅವ್ರ ಜೊತೆ. ಸೊ ಇಟ್ ಬಿಕಮ್ಸ್ ಎ ಅಕೌಂಟಬಿಲಿಟಿ ಸಿಸ್ಟಮ್, ಒಂದು ಸಿಸ್ಟಮ್ ಆಗ್ತದೆ ಅದು. ನನ್ನ ಅಭ್ಯಾಸಕ್ಕೆ, ಸ್ವಾರ್ಥಕ್ಕೆ, ಸೆಲ್ಫಿಶ್ನೆಸ್ಗೋಸ್ಕರನೇ ಸ್ಟಾರ್ಟ್ ಮಾಡಿದ್ದು ಅಂತಾನೆ ಅನ್ಕೊಳ್ಳಿ. ನಾನು ನನ್ನ ಅಭ್ಯಾಸವನ್ನ ನಿರಂತರತೆಯನ್ನ ಕಾಪಾಡಿಕೊಳ್ಬೇಕು. ಇರ್ರೆಗ್ಯುಲರ್ ಆಗಿ ಆಗ್ತಾ ಇದೆ. ಮತ್ತೆ ಇವಾಗಿನ ಟೆಕ್ನಾಲಜಿ ಏನು ಇನೋವೇಷನ್ ಆಗಿದೆ, ಎಲ್ಲರಿಗೂ ಇಂಟರ್ನೆಟ್ನ ಸೌಲಭ್ಯ ಇದೆ, ಝೂಮ್ ಆ್ಯಪ್ ಇದೆ, ಈಸಿಲಿ ಅವೈಲೇಬಲ್ ಟೆಕ್ನಿಕ್ಸ್ಗಳು, ಅದನ್ನ ನಾವು ಟೆಕ್ನಾಲಜೀಸ್ಗಳು ಅದನ್ನ ಉಪಯೋಗಿಸ್ಕೊಳ್ಬೋದು. ಸೊ ಆ ಕಾರಣಕ್ಕೋಸ್ಕರ ನಾನು ಸುರಭಿ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ಒಂದು ರೀಸನ್. ಆನಂತರ ಅಫ್ಕೋರ್ಸ್ ಅದು ಬೆಳೀತಾ ಹೋಯ್ತು, ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನ ಕಲ್ತ್ವಿ. ಸೊ ನಾವು ಪ್ರೆಸೆಂಟ್ ಮಾಡಬೇಕು ಅಂತಾದಾಗ ಏನಾಗುತ್ತೆ, ನಮ್ಮ ಹಳೆಯ ನಾಲೆಜು ಒಂದು ರಿಫ್ರೆಶ್ ಆಗ್ತದೆ. ಶೇರಿಂಗ್ ಇಸ್ ಕೇರಿಂಗ್ ಅಂತ ಒಂದು ಮಾತಿದೆ. ಸೊ ಈ ಶೇರಿಂಗ್ ಮಾಡೋದ್ರಿಂದ ಅದರ ಹಿಂಭಾಗದಲ್ಲಿ, ಅಂದ್ರೆ ಅದರ ಜೊತೆಗೆ ಹೊಸ ವಿಚಾರಗಳು ಆಟೋಮೆಟಿಕ್ ಆಗಿ ಬರ್ತಾ ಇದ್ದಾವೆ. ಅಂದ್ರೆ ಹಳೆ ವಿಚಾರಗಳನ್ನು ನಾವು ಹಂಚ್ತಾ ಹೋದ ಹಾಗೇನೆ ಅದಕ್ಕೆ ರಿಲೇಟೆಡ್ ಆದಂತಹ ಮತ್ತೆ ಇನ್ನ ಉಪಯುಕ್ತ ಆದಂತಹ ಹೊಸ ವಿಚಾರಗಳು ನಮ್ಗೆ ಸಿಗ್ತಾ ಹೋಗ್ತದೆ. ಸೊ ಇಟ್ ಈಸ್ ಎ ವಿನ್ 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 ಸಿಚುವೇಶನ್. ಒಂದು ನಮ್ಗೆ ಬೇರೆಯವ್ರಿಗೆ ಹುರುಬಿಂಬಿಸಿದಾಗ ಆಗ್ತದೆ, ಜೊತೆಗೆ ನಮ್ಮ ನಾಲೆಜ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ದಟ್ ವಾಸ್ ಅನದರ್ ರೀಸನ್. ಇನ್ನೊಂದು ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋದಕ್ಕೆ. ಒಂದು ಗ್ರೂಪ್ ಅಲ್ಲಿ ಇದ್ರೆ ಅದು ಸಹಾಯ ಆಗುತ್ತೆ, ತುಂಬಾ ಸಹಾಯ ಆಗುತ್ತೆ. ಅಂಡ್ ಎಸ್ಪೆಷಲಿ ನಾನು ರೇಖಿ ಮತ್ತೆ ಸಂಮೋಹಿನಿ ಇದನ್ನ ಹೆಚ್ಚು ಅಭ್ಯಾಸ ಮಾಡಿದ್ದು ಲೈಫಲ್ಲಿ. ಅದು ನನಗೆ ತುಂಬಾ ಸುಲಭ ಮತ್ತೆ ಅನುಕೂಲ ಅಂತ ಅನಿಸ್ತು, ತುಂಬಾ ಪರಿಣಾಮಕಾರಿ ಅನಿಸ್ತು. ಈ ರೇಖಿ ಪ್ರಾಕ್ಟೀಸ್ ಅನ್ನ ನಾವು ಗ್ರೂಪ್ ಅಲ್ಲಿ ಮಾಡಿದಾಗ ಅದರ ಪರಿಣಾಮ ತುಂಬಾ ಹೆಚ್ಚಾಗಿರ್ತದೆ. ಇನ್ ಜನರಲ್ ಎನಿ ಪ್ರಾಕ್ಟೀಸ್ ರಿಸಲ್ಟ್ಸ್ ಚೆನ್ನಾಗಿರ್ತದೆ, ಬಟ್ ರೇಖಿ ಪ್ರಾಕ್ಟೀಸು ತುಂಬಾ ಚೆನ್ನಾಗಿರ್ತದೆ, ಇನ್ನ ಜಾಸ್ತಿ ಇರ್ತದೆ. ಇನ್ನು ನಮ್ಮ ಕಮ್ಯುನಿಟಿ ಬಗ್ಗೆ ಹೇಳೋದಾದ್ರೆ, ಒಂದು ಒಳ್ಳೆಯ ಗ್ರೂಪ್ ಜೊತೆಗೆ ಇರಬೇಕು ಅಂತ. ಇದಕ್ಕೆ ಇವನು ಜಿಮ್ ರಾನ್ ಅಂತ ವ್ಯಕ್ತಿ, ಯು ಆರ್ ದ ಆವರೇಜ್ ಆಫ್ 5 ಪೀಪಲ್ ಹೂ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್ ಅಂತ. ನೀವು ಜೀವನದಲ್ಲಿ ಹೆಚ್ಚು ಸಮಯವನ್ನ ಯಾವ ವ್ಯಕ್ತಿಗಳ ಜೊತೆಗೆ ಸ್ಪೆಂಡ್ ಮಾಡ್ತಿರೋ ಅದರ ಒಂದು ಆವರೇಜ್ ಆಗಿರ್ತದೆ ಅಂತ. ಸೊ ಲುಕ್ ಎಟ್ 5 ಪೀಪಲ್ ಇನ್ ಯುವರ್ ಲೈಫ್. ಇಫ್ ದೇ ಹ್ಯಾವ್ ನೆಗೆಟಿವ್ ಮೈಂಡ್ ಸೆಟ್, ಯು ವಿಲ್ ಆಲ್ಸೋ ಹ್ಯಾವ್ ಎ ನೆಗೆಟಿವ್ ಮೈಂಡ್ ಸೆಟ್. 5 ಜನ ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಕ್ಲೋಸ್ ವ್ಯಕ್ತಿಗಳು ಬಿಸ್ನೆಸ್ ಓನರ್ಸ್ ಆಗಿದ್ದಿದ್ರೆ ನೀವು ಕೂಡ ಒಂದು ಬಿಸ್ನೆಸ್ ಓನರ್ ಆಗ್ತೀರಿ ಅಂತ. 5 ಜನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ನೀವು ಕೂಡ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ತೀರಿ. ಸೊ ಈ ಕಾನ್ಸೆಪ್ಟ್ ಅನ್ನ ನನಗೆ ಫಸ್ಟ್ ಟೈಮ್ ತಿಳ್ಕೊಂಡಾಗ, ಹೌದಲ್ವಾ, ನಾನು ನನ್ನ ಲೈಫಿಂದ ನೆಗೆಟಿವ್ ವಿಚಾರಗಳು, ನೆಗೆಟಿವ್ ವ್ಯಕ್ತಿಗಳನ್ನ ಡಿಸ್ಅಸೋಸಿಯೇಟ್ ಮಾಡ್ಕೊಂಡ್ರೆ, ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಫ್ರೆಂಡ್ಸು ಇತ್ಯಾದಿಗಳು ನಾವು ವಿ ಕ್ಯಾನ್ ಆಲ್ವೇಸ್ ಮಿನಿಮೈಸ್ ಅವರ್ ಸ್ಪೆಂಡಿಂಗ್ ಟೈಮ್ ವಿತ್ ದೆಮ್. ನಾವು ಅವ್ರ ಜೊತೆ ಕಳೆಯುವಂತ ಸಮಯವನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ಬೋದು. ಅಂಡ್ ಯು ಕ್ಯಾನ್ ಅಸೋಸಿಯೇಟ್ ವಿತ್ ಸಮನ್ ಎಲ್ಸ್ ಹೂ ಇಸ್ ಮೋರ್ ಸಕ್ಸಸ್ಫುಲ್. ಯಾರು ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೋ, ನಿಮ್ಗೆ ದುಡ್ಡು ಬೇಕು ಅಂತಂದ್ರೆ
ಲೈಫಲ್ಲಿ ತುಂಬಾ ಸಕ್ಸಸ್ ಇರುವಂತಹ ದುಡ್ಡು ಮಾಡಿರುವಂತಹ ವ್ಯಕ್ತಿಯ ಜೊತೆಗೆ ನಿಮ್ಮ ಅಸೋಸಿಯೇಷನ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. ನಿಮಗೆ ಸಕ್ಸಸ್ ಬೇಕು ಅಂತಂದ್ರೆ ಯಾರು ಸಕ್ಸಸ್ ಪಡಿತಾ ಇದ್ದಾರೋ ಅವರ ಜೊತೆ ನಮ್ಮ ಅಸೋಸಿಯೇಷನ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ ನನ್ನ ಲೈಫಲ್ಲಿ ಕೂಡ ಹೀಗೆ ನಾನು ಇನ್ಸ್ಪಿರೇಷನಲ್ ಟಾಕ್ಸ್ ಅಥವಾ ಮೋಟಿವೇಶನಲ್ ಟಾಕ್ಸ್ ಯೂಟ್ಯೂಬ್ನಲ್ಲಿ ಇವಾಗ ಟೆಕ್ನಾಲಜಿ ಕಾರಣದಿಂದಾಗಿ ಸಾಕಷ್ಟು ವಿಚಾರಗಳು ಸಿಗ್ತವೆ. ಈ ತರಹದ ವ್ಯಕ್ತಿಗಳ ಜೊತೆ ಅಸೋಸಿಯೇಷನ್ ಜಾಸ್ತಿ ಮಾಡ್ಕೊಳ್ತಾ, ಸೊ ಇಟ್ ನೀಡ್ ನಾಟ್ ಬಿ ಫಿಸಿಕಲ್, ನಾವು ಫಿಸಿಕಲ್ ಆಗಿ ನಾವು ಜೊತೆಗಿರ್ಬೇಕು ಅಂತಲ್ಲ, ಯಾವುದೋ ಒಂದು ಗುರುಗಳ ಪ್ರವಚನಗಳನ್ನ ಕೇಳಿಸ್ಕೊಳ್ಳೋದು ಅಥವಾ ಮೋಟಿವೇಶನ್ ಮತ್ತೆ ಇನ್ಸ್ಪಿರೇಷನ್ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಮೋಟಿವೇಶನಲ್ ಟಾಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಸಡನ್ ಆಗಿ ಇರೋ ಕೆಲಸ ಎಲ್ಲ ಬಿಟ್ಟು ಬಿಸ್ನೆಸ್ ಗೆ ಹೋಗುವಂತ ಮೋಟಿವೇಶನ್ ಬಂದ್ಬಿಡ್ತದೆ. ಸೊ ಮೈಟ್ ಎಂಡ್ ಅಪ್ ಇನ್ ಟ್ರಬಲ್. ಬಟ್ ಇನ್ಸ್ಪಿರೇಷನ್ ಅಂತಂದ್ರೆ ಒಳಗಡೆಯಿಂದ ಬರ್ತದೆ ಅದು. ಸೊ ದಟ್ ಈಸ್ ಮೋರ್ ಬೆಟರ್. ಮೋಟಿವೇಶನ್ಗಿಂತ ಮೋಟಿವೇಶನ್ ಕೂಡ ಬೇಕು, ಬಟ್ ಇನ್ಸ್ಪಿರೇಷನ್ ಇದ್ರೆ ಒಳ್ಳೇದು. ಸೊ ಸಣ್ಣ ಒಂದು ಇದರಲ್ಲಿ ವ್ಯತ್ಯಾಸ ಇದೆ, ಅದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಈ 5 ಜನರ ಅವರೇಜ್ ನಾವು ಆಗಿರ್ತೇವೆ ಅಂತ ಈ ಕಾನ್ಸೆಪ್ಟ್ ಹೇಳುವಂಥದ್ದು. ಸೊ ಏನ್ ಮಾಡಬಹುದು ನೀವು ಅಂತಂದ್ರೆ ನಿಮ್ಮ ಲೈಫಲ್ಲಿ 5 ಜನ ಕ್ಲೋಸ್ ಅಸೋಸಿಯೇಷನ್ ಇರುವಂತವ್ರನ್ನ ನೋಡ್ಕೊಳ್ಳಿ. ಇಫ್ ಯು ಫೀಲ್ ಸಮ್ ಆಫ್ ದೆಮ್ ಆರ್ ಹ್ಯಾವಿಂಗ್ ನೆಗೆಟಿವ್ ಮೈಂಡ್ ಸೆಟ್, ದೇ ಆರ್ ನಾಟ್ ಸೋ ಮಚ್ ಯೂಸ್ಫುಲ್ ಫಾರ್ ಯುವರ್ ಸಕ್ಸಸ್, ನೀವು ಅವ್ರ ಹತ್ರ ಸ್ವಲ್ಪ ಡಿಸೋಸಿಯೇಟ್ ಮಾಡ್ಕೊಳ್ಳೋದು ಒಳ್ಳೇದು, ನಿಮ್ಮ ಉನ್ನತಿಗೆ, ನಿಮ್ಮ ಒಳ್ಳೇದಕ್ಕೆ. ಅದರ ಬದಲಿಗೆ ನೀವು ಯಾವೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಯನ್ನ ಒಂದು ಸಾಧನೆ ಮಾಡುವಂತ ಗುಂಪಿನ ಜೊತೆ ಅಸೋಸಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಉನ್ನತಿ ಈಸಿ ಆಗ್ತಾ ಹೋಗ್ತದೆ. ಸೊ ಮೊದಲೇ ಹೇಳಿದಾಗೆ 3 ಸೀಕ್ರೆಟ್ಸ್ ಫಾರ್ ಸಕ್ಸಸ್ ಏನಿದೆ ಅಂತಂದ್ರೆ, ಒಂದು ಕ್ಲಾರಿಟಿ, ಫೋಕಸ್, ಕನ್ಸಿಸ್ಟೆನ್ಸಿ. ಸ್ಪಷ್ಟತೆ ನಮ್ಮ ಲೈಫ್ನಲ್ಲಿ ನಮ್ಗೆ ಏನ್ ಬೇಕೋ, ಅನಂತರ ಅದರ ಬಗ್ಗೆನೇ ಫೋಕಸ್ಸು, ಕೊನೆಯದಾಗಿ ಆ ಟೆಕ್ನಿಕ್ಗಳು ಏನೇನಿದೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡುವಂಥದ್ದು. ಸೊ ಒಂದು ಟೆಕ್ನಿಕ್ ಅನ್ನು ಎಷ್ಟು ಸಮಯ ಮಾಡಬೇಕು ಅಂತಂದ್ರೆ ಆ ಟೆಕ್ನಿಕ್ ಅಲ್ಲಿ ನಮ್ಗೆ ರಿಸಲ್ಟ್ ಬಂದ್ಬಿಡ್ಬೇಕು, ಅಥವಾ ನಮ್ಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬೋರ್ ಆಗಿ ಬಿಟ್ಬಿಡ್ಬೇಕು ಅಂತ ನಮ್ಮ ಒಬ್ಬ ಗುರುಗಳು ಆತರ ಹೇಳ್ತಾರೆ. ಎಷ್ಟು ಸಲ ಮಾಡ್ಬೇಕು ಸರ್, ಎಷ್ಟು ಗುರುಗಳೇ, ಎಷ್ಟು ದಿನ ಮಾಡ್ಬೇಕು ಅಂತೆಲ್ಲ ಕೇಳಿದಾಗ ಕ್ವಶನ್ಗಳು, ನಿಮ್ಗೆ ರಿಸಲ್ಟ್ ಬರುವಲ್ಲಿವರೆಗೆ ಮಾಡಿ, ಇಲ್ಲ ಅಂತಂದ್ರೆ ಬೋರ್ ಆಗಿ ಬಿಟ್ಬಿಡುವಲ್ಲಿವರೆಗೆ ಮಾಡಿ ಅಂತ. ಬಟ್ ನನ್ನ ಅನುಭವದಲ್ಲಿ ನಾನು ಹೇಳೋದಂತಾದ್ರೆ, ಯಾವುದೇ ವಿಚಾರವನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋದ್ರೆ, ಸತತವಾಗಿ ಮಾಡ್ತಾ ಹೋದ್ರೆ ರಿಸಲ್ಟ್ಸ್ ಖಂಡಿತ ಫಾಲೋ ಆಗುತ್ತೆ. ಬಿಕಾಸ್ ಇಟ್ ಇಸ್ ಎ ಸಿಸ್ಟಮ್. ಆ ಸಿಸ್ಟಮ್ ಅನ್ನ ಫಾಲೋ ಮಾಡೋದ್ರಿಂದ ಆಟೋಮೆಟಿಕಲಿ ನಮ್ಗೆ ರಿಸಲ್ಟ್ಸ್ ಫಾಲೋ ಆಗ್ತದೆ. ಒಂದು ಮಾತಿದೆ, ಪೀಪಲ್ ಫೇಲ್ ಬಟ್ ಸಿಸ್ಟಮ್ಸ್ ವರ್ಕ್ ಅಂತ. ಸೊ ನಾವು ಇಂಡಿವಿಜುವಲ್ ಆಗಿ ಫೇಲ್ ಆಗ್ಬೋದು, ಆದ್ರೆ ಆ ಸಿಸ್ಟಮ್ ಜೊತೆಗೆ ನಾವು ಇರೋದ್ರಿಂದಾಗಿ, ಸೊ ರೇಖಿದು ಕೂಡ ಒಂದು ಸಿಸ್ಟಮ್. ಈ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಆ ಸೇವರ್ಸ್ ಕಾನ್ಸೆಪ್ಟ್ ಏನಿದೆ ಅದು ಕೂಡ ಒಂದು ಸಿಸ್ಟಮ್ ತರ ಡೆವಲಪ್ ಆಗಿದೆ. ಆ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಿದ್ರೆ ರಿಸಲ್ಟ್ ಬರಲೇಬೇಕು. ಸೊ ಇಫ್ ಯು ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ನೌ, ಯು ವಿಲ್ ಕೀಪ್ ಗೆಟಿಂಗ್ ವಾಟ್ ಯು ಆರ್ ಗೆಟಿಂಗ್ ನೌ. ಏನು ಮಾಡ್ತಾ ಇದ್ದೀರೋ ಅದನ್ನೇ ಮಾಡ್ತಾ ಇದ್ರೆ, ಸೊ ಅದೇ ನಿಮ್ಗೆ ಸಿಗ್ತಾ, ಈಗ ಏನ್ ಸಿಗ್ತಾ ಇದೆಯೋ ಅದೇ ಸಿಗ್ತಾ ಹೋಗ್ತದೆ ಅಂತ. ಸೊ ಯಾವುದೋ ಒಂದು ಮೆಷಿನ್ಗೆ ನಾವು ಇನ್ಪುಟ್ ಅನ್ನ ಚೇಂಜ್ ಮಾಡಿದಾಗ ಔಟ್ಪುಟ್ ಬೇರೆ ತರ ಬರ್ತದಲ್ಲ. ಸೊ ಹಾಗೆ ನಮ್ಮ ದೇಹ ಕೂಡ, ನಮ್ಮ ಮನಸ್ಸು ಕೂಡ ಒಂದು ಮೆಷಿನ್ ತರ ಅಂತ ಅನ್ಕೊಂಡ್ರೆ, ನಾವು ಅದಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸ್, ಒಳಗಡೆ ಹಾಕುವಂತಹ ರಾ ಮೆಟೀರಿಯಲ್ಸ್ ಗಳೇನಿದೆ ಅದನ್ನ ನೀವು ಚೇಂಜ್ ಮಾಡಿದಾಗ ಔಟ್ಪುಟ್ ಕೂಡ ಚೇಂಜ್ ಆಗ್ತದೆ. ಸೊ ನಮ್ಮ ಲೈಫಲ್ಲಿ ಎಲ್ಲಾರ್ಗು 24 ಗಂಟೆನೇ ಇರೋದು. ಸೊ 24 ಗಂಟೆಗಳಲ್ಲಿ ನಾವು ಎಷ್ಟು ಹೊತ್ತು ಆ ಐಡಿಯಲ್ ಮೀ ಎಕ್ಸರ್ಸೈಸ್ ಜೊತೆಗೆ ಐಡಿಯಲ್ ಡೇ ಎಕ್ಸರ್ಸೈಸ್ ಅಂತ ಇನ್ನೊಂದಿದೆ, ಅದನ್ನು ಕೂಡ ಮಾಡ್ಕೊಳ್ಬಹುದು. ಸೊ 24 ಗಂಟೆಗಳಲ್ಲಿ ನಿಮ್ಮ ಸಮಯವನ್ನ ನೀವು ಹೇಗೆ ಸ್ಪೆಂಡ್ ಮಾಡ್ತಾ ಇದ್ರಿ, ಹೇಗೆ ಅದನ್ನ ಉಪಯೋಗಿಸ್ತಾ ಇದ್ದೀರಿ, ಅದರಲ್ಲಿ ವೇಸ್ಟ್ ಆಗುವಂತಹ ಸಮಯ ಇದೆಯಾ, ಅದನ್ನ ಹೇಗೆ ಉಪಯೋಗಿಸ್ಕೊಂಡು. ಯಾಕಂದ್ರೆ ಜಗತ್ತಿನಲ್ಲಿ ಅತ್ಯಂತ ಸಕ್ಸಸ್ಫುಲ್ ಆದಂತಹ ವ್ಯಕ್ತಿಗೂ ಕೂಡ 24 ಗಂಟೆ, ತುಂಬಾ ಫೇಲ್ಯೂರ್ ಆದಂತಹ ವ್ಯಕ್ತಿಗೂ ಕೂಡ 24 ಗಂಟೆ, ಇದರಲ್ಲಿ ಹೆಚ್ಚು ಕಮ್ಮಿ ಇರೋದಿಲ್ಲ. ಆ 24 ಗಂಟೆಗಳನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೋತೇವೆ ಅದರ ಮೇಲೆನೆ ಇರುವಂತದ್ದು ಇಡೀ ಲೈಫ್. ಸೊ ಕಮಿಂಗ್ ಬ್ಯಾಕ್, ಇನ್ಪುಟ್ ಅನ್ನ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದಾಗಿ ಔಟ್ಪುಟ್ ಚೇಂಜ್ ಆಗ್ತದೆ. ಸೊ ಇಫ್ ಯು ಕೀಪ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್ ನೌ, ಯು ವಿಲ್ ಕೀಪ್ ಗೆಟಿಂಗ್ ವಾಟ್ ಯು ಆರ್ ಗೆಟಿಂಗ್ ನೌ ಅಂತ. ಸೊ
ಹೊಸ ಒಂದು ವಿಚಾರವನ್ನ ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳೋದ್ರಿಂದಾಗಿ ಹೊಸ ರಿಸಲ್ಟ್ಸ್‌ಗಳು ಫಾಲೋ ಆಗ್ತದೆ. ಸೊ ಪೀಪಲ್ ಫೇಲ್ ಬಟ್ ಸಿಸ್ಟಮ್ಸ್ ವರ್ಕ್. ಸೊ ರೇಖಿದು ಒಂದು ಸಿಸ್ಟಮ್ ಇದೆ. ಲೈಫ್ ಸೇವರ್ಸ್ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್‌ನಲ್ಲಿ ನಮ್ಮ ಬೇರೆ ಬೇರೆಯ ನಮ್ಗೆ ಸೂಟ್ ಆಗುವಂತಹ ಟೆಕ್ನಿಕ್‌ಗಳನ್ನ ಸೇರಿಸ್ಕೊಳ್ಳೋದು. ಸೊ ನಿನ್ನೆ ಸೆಷನ್ ಅನ್ನ ನೀವು ಇನ್ನೊಂದ್ಸರಿ ರಿವ್ಯೂ ಮಾಡ್ಕೊಳ್ಳಿ ಬೇಕಿದ್ರೆ. ಲೈಫ್ ಸೇವರ್ಸ್‌ನ ಸೆಗ್ಮೆಂಟು. ಅದರಲ್ಲಿ 6 ಬೇರೆ ಬೇರೆ ಸೆಗ್ಮೆಂಟ್‌ಗಳಲ್ಲಿ 6 ಬೇರೆ ಬೇರೆ ಆಕ್ಟಿವಿಟಿಗಳನ್ನ ನಾವು ಮಾಡ್ಕೋಬಹುದು. ನಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಅದರಲ್ಲಿ ಹಾಕ್ಕೊಂಡು ನಮ್ಮ ಐಡಿಯಲ್ ಡೇನಲ್ಲಿ ಆ ಆಕ್ಟಿವಿಟಿಯನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ನೀವು ಅದನ್ನ ಅರ್ಧ ಗಂಟೆನೂ ಮಾಡ್ಕೋಬಹುದು ಅಥವಾ ನಿಮ್ಗೆ ಸಮಯ ಇದೆ ಅಂತಂದ್ರೆ 2 ಗಂಟೆ ತನಕನೂ ಕೂಡ ಆಕ್ಟಿವಿಟೀಸ್‌ಗಳನ್ನ ಮಾಡ್ಬೋದು. ಅಷ್ಟೊಂದು ಇದೆ. ನಿಮ್ಗೆ ಸೂಟ್ ಆಗುವಂಥದ್ದು ಯಾವುದಿದೆ, ನಿಮ್ಮ ಸಮಯ ಎಷ್ಟು ಸ್ಪೆಂಡ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ನೋಡ್ಕೊಳ್ಳಿ. ಬಟ್ ಬೇಸಿಕ್ ಆಗಿ ಒಂದು ಪ್ರಾಣಾಯಾಮ ಅಟ್ಲೀಸ್ಟ್ ಒಂದು 10 ನಿಮಿಷ, 5 ನಿಮಿಷ ಕಪಾಲಭಾತಿ, 5 ನಿಮಿಷ ಅನುಲೋಮ ವಿಲೋಮ, ಮತ್ತೆ ಒಂದು 10 ನಿಮಿಷ ಮೆಡಿಟೇಷನ್, ಮತ್ತೊಂದು 10 ನಿಮಿಷ ಹೊಸ ವಿಚಾರ ಓದೋದು, ರೀಡಿಂಗು, ಮತ್ತೆ ರೈಟಿಂಗ್, ಸ್ಕ್ರೈಬಿಂಗ್. ಇಷ್ಟು ಅರ್ಧ ಗಂಟೆ ಅಟ್ಲೀಸ್ಟ್ ನೀವು ಮಾಡ್ಕೊಂಡ್ರೆ ದಟ್ ಇಸ್ ದ ಬೇರ್ ಮಿನಿಮಮ್. ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಹೋಗ್ತಿದೆ. ಯು ಕ್ಯಾನ್ ಸಿ ದ ಚೇಂಜಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್. ಇನ್ನು ಗೋಲ್ ಕಾರ್ಡ್ಗಳ ಬಗ್ಗೆ ನೋಡೋಣ. ಸೊ ಇದನ್ನ ನಾನು ನಿಮಗೆ ಗ್ರೂಪಲ್ಲಿ ಕೂಡ ಕಳಿಸ್ತೇನೆ, ಆಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಏನು ಗೋಲ್ಗಳಲ್ಲಿ ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರೋ ಆ ಗೋಲ್ಗಳನ್ನ ಇದರಲ್ಲಿ ಬರ್ಕೊಳ್ಳೋದು. ಸೊ ಇದನ್ನ ಬ್ಯಾಕ್ ಟು ಬ್ಯಾಕ್ ಲ್ಯಾಮಿನೇಷನ್ ಮಾಡಿಕೊಂಡು ಇಟ್ಕೋಬಹುದು. ಹೇಗೆ ಯೂಸ್ ಮಾಡೋದು ಅಂತಂದ್ರೆ ಇಡೀ ದಿನದಲ್ಲಿ ಅಟ್ಲೀಸ್ಟ್ ಒಂದು 5 ಸಲ ಅದನ್ನ ಗೋಲ್ ಕಾರ್ಡ್ ಅನ್ನ ನೋಡೋದು. ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮ ಹತ್ರನೇ ಇಟ್ಕೋಬಹುದು. ನಿಮ್ಮ ಆಫೀಸಲ್ಲಿ ಇದ್ರೂ ಆಫೀಸಲ್ಲೂ ಇಟ್ಕೋಬಹುದು. ಆ ಗೋಲ್ ಅನ್ನ ವಿಜುವಲೈಸ್ ಮಾಡ್ಕೊಳ್ಳೋದು ಅಂಡ್ ಫೀಲ್ ಆಸ್ ದೋ ಇಟ್ ಈಸ್ ಆಲ್ರೆಡಿ ಮ್ಯಾನಿಫೆಸ್ಟೆಡ್. ಈ ಮೇಲ್ಗಡೆ ಇರುವಂತಹ ಮೈ ಗೋಲ್ ಬೈ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವು ನಿಮ್ಮ ಗೋಲ್ ಅನ್ನ ಬರ್ಕೊಳ್ಳೋದು. ಅದರ ಹಿಂಭಾಗದಲ್ಲಿ ಕೆಳಗಡೆ ಇರುವಂತಹ ಪರ್ಸನಲ್ ಗೋಲ್ ಕಾರ್ಡ್ನ ಚಿತ್ರ ಏನಿದೆ ಅದು ಇಮೇಜ್ ಬರ್ತದೆ. ಸೊ ಅದನ್ನ ಬ್ಯಾಕ್ ಟು ಬ್ಯಾಕ್ ಲ್ಯಾಮಿನೇಟ್ ಮಾಡಿ ಕೊಡ್ತಾರೆ. ಸೊ ಯು ಕ್ಯಾನ್ ಕೀಪ್ ದಟ್. ಒಂದು ಕ್ರೆಡಿಟ್ ಕಾರ್ಡ್ನ ಶೇಪ್ನಲ್ಲಿ ಸೈಜ್ನಲ್ಲಿ ಇಟ್ಕೋಬಹುದು, ಡೆಬಿಟ್ ಕಾರ್ಡ್ನ ಶೇಪ್ನಲ್ಲಿ. ಇದು ಈಸಿ ಟೆಕ್ನಿಕ್, ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಬರ್ಬೋದು. ಇನ್ನೊಂದು ಟೆಕ್ನಾಲಜಿ ಮುಖಾಂತರ ನಿಮಗೆ ಟೆಕ್ ಸಾವಿ ಆಗಿದ್ದಿದ್ರೆ ನಿಮಗೆ ಅನುಕೂಲ ಇದೆ ಅಂತಂದ್ರೆ, ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇದೆ ಆಫ್ಕೋರ್ಸ್. ಮೊಬೈಲ್ನಲ್ಲಿ ಮ್ಯಾನಿಫೆಸ್ಟಿಂಗ್ ಅಂತ ಒಂದು ಆ್ಯಪ್ ಸಿಗುತ್ತೆ. ನಾನು ಅದನ್ನ ಗ್ರೂಪಲ್ಲಿ ಕೂಡ ನಾನು ನಿಮಗೆ ಕಳಿಸ್ತೇನೆ ಅದ್ರ ಲಿಂಕು. ಈ ಆ್ಯಪ್ ಅನ್ನ ನಾವು ಉಪಯೋಗಿಸ್ಕೋಬಹುದು. ಇದರಲ್ಲಿ ಬರೀ ಇಂಗ್ಲಿಷಲ್ಲೇ ನಾವು ಹಾಕಬೇಕು ಅಂತಿಲ್ಲ ಗೋಲ್ಸ್ಗಳನ್ನ, ಕನ್ನಡದಲ್ಲಿ ಕೂಡ ನಾವು ಹಾಕೋಬಹುದು, ಟೈಪ್ ಮಾಡ್ಕೊಂಡು ಬರ್ಕೋಬಹುದು. ಸೊ ಏನೇನು ಲಿಸ್ಟ್ ಮಾಡ್ಕೊಂಡಿದ್ದೀರೋ ಗೋಲ್ಸ್ಗಳು, ಆ ಗೋಲ್ಸ್ಗಳನ್ನ ಇಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ ಅಂಡ್ ಯು ಕ್ಯಾನ್ ಕೀಪ್ ಲುಕಿಂಗ್ ಎಟ್ ದಮ್. ಸೊ ನಾನು ನಿಮಗೆ ಈ ಆ್ಯಪ್ ಸುಮಾರು 1 ತಿಂಗಳ ಹಿಂದೆ ನಾನು ಅಭ್ಯಾಸ ಪ್ರಾರಂಭ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಎಲ್ಲ ಒಂದು ಮುಖ್ಯವಾದಂತಹ ಪ್ರೈಮರಿ ಗೋಲ್ ಇದೆ, ಆ ಗೋಲ್ ಅನ್ನ ಮೈನ್ ಆಗಿ ಹಾಕೋಬಹುದು. ಆ ನಂತರದಲ್ಲಿ ನಮ್ಮ ಮಿಕ್ಕ ಗೋಲ್ಗಳು ಏನೇನಿದೆ, ಮತ್ತೆ ಇನ್ಸ್ಪೈರಿಂಗ್ ಗೋಲ್ಸ್. ಈಗ ನನ್ನ ಲೈಫಲ್ಲಿ ನನಗೆ ಚೆನ್ನಾಗಿ ಆರೋಗ್ಯ ಬರಬೇಕು, ದುಡ್ಡು ಬರಬೇಕು, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನಲ್ಲಿ ಪ್ರತಿದಿನ ಖುಷಿ ಇದೆ, ಈ ತರ ಎಲ್ಲ ಅಫರ್ಮೇಷನ್ಸ್ಗಳನ್ನ ಕೂಡ ಹಾಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ ಇದೆ ಅದರಲ್ಲಿ. ಪ್ರತಿದಿನ ನಿಮ್ಗೆ ಅದು ರಿಮೈಂಡ್ ಮಾಡುತ್ತೆ ಪ್ರಾಕ್ಟೀಸ್ ಮಾಡಿ ಅಂತ, ಬೆಳಗ್ಗೆ ಸಂಜೆ. ಅವಾಗ ನಿಮ್ಗೆ ಮರ್ತು ಹೋಗಲ್ಲ. ಸೊ ಈ ತರ ಒಂದು ಆ್ಯಪ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ನಾನು ಅದನ್ನ ಯೂಸ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಇನ್ನೊಂದು ನಾವು ಏನ್ ಮಾಡ್ಕೋಬಹುದು ಅಂತಂದ್ರೆ ವಿಷನ್ ಬೋರ್ಡ್ ಅಂತ. ಸೊ ಈ ವಿಷನ್ ಬೋರ್ಡ್ ಮಾಡ್ಕೊಳ್ಳೋದಕ್ಕೂ ಈ ಆ್ಯಪ್ ಅಲ್ಲೇನೆ, ಮ್ಯಾನಿಫೆಸ್ಟಿಂಗ್ ಆ್ಯಪ್ ಅಲ್ಲೇನೆ ವ್ಯವಸ್ಥೆ ಇದೆ. ಬಟ್ ಅದು ಮೊಬೈಲ್ ಆಗಿರೋ ಕಾರಣ, ಮೊಬೈಲ್ ಅಲ್ಲಿ ಯೂಸ್ ಮಾಡೋ ಕಾರಣ ತುಂಬಾ ಚಿಕ್ಕದಾಗಿರ್ಬೋದು. ಅದರ ಬದಲು ನೀವು ಫಿಸಿಕಲ್ ಆಗಿ ಕೂಡ ವಿಷನ್ ಬೋರ್ಡ್ ಅನ್ನ ಮಾಡ್ಕೋಬಹುದು. ಒಂದು ದೊಡ್ಡ ಕಾರ್ಡ್ ಬೋರ್ಡ್ ತಗೊಂಡು ಆ ಕಾರ್ಡ್ ಬೋರ್ಡ್ ನಲ್ಲಿ ನಮ್ಗೆ ಏನ್ ಬೇಕೋ, ಯಾವ ತರಹದ ಮನೆ ಬೇಕೋ ಆ ಮನೆಯ ಚಿತ್ರವನ್ನ ಹಾಕೊಳ್ಳೋದು. ನಿಮ್ಮ ಟ್ರಾವೆಲಿಂಗ್ ಇಷ್ಟ ಇದ್ರೆ ಟ್ರಾವೆಲಿಂಗ್ ಎಲ್ಲೆಲ್ಲಿ ಹೋಗ್ಬೇಕು ಅದನ್ನ ಹಾಕೊಳ್ಳೋದು. ಈ ತರ ಚಿತ್ರಗಳ, ಯಾಕಂದ್ರೆ ನಮ್ಮ ಬ್ರೈನ್ ಏನಿದೆ ಅದು ನಮ್ಮ ಚಿತ್ರಗಳನ್ನ ಪ್ರಾಸೆಸ್ ಮಾಡ್ತದೆ. ಆ ಕಾರಣಕ್ಕೆ ನಾವು
ಈ ವಿಷನ್ ಬೋರ್ಡ್ ಹಾಕೊಳ್ಳೋದ್ರಿಂದಾಗಿ ನಾವು ಎಲ್ಲಿ ಇಟ್ಕೋಬೇಕು ಅಂತಂದ್ರೆ ಇದನ್ನ ನಾವು ಪ್ರತಿದಿನ ನಮ್ಗೆ ಕಾಣೋ ತರ ಆ ಜಾಗದಲ್ಲಿ ಇದನ್ನ ಇಟ್ಕೋಬೇಕು. ನೀವು ಇದರಲ್ಲಿ ಇಂಟರ್ನೆಟ್ ನಲ್ಲಿ ಕೂಡ ನೋಡಿ ಹೇಗೆ ವಿಷನ್ ಬೋರ್ಡ್ ಹೆಲ್ಪ್ ಆಗ್ತದೆ ಜನಕ್ಕೆ ಅಂತ. ಅಂಡ್ ಹೌ ನಾವು ಏನು ಬೇರೆ ವಿಷಯ ಮಾಡೋದೇ ಬೇಡ. ಜಸ್ಟ್ ವಿ ಹ್ಯಾವ್ ಟು ಕೀಪ್ ಲುಕಿಂಗ್ ಎಟ್ ದ ಇಮೇಜಸ್. ಆಟೋಮೆಟಿಕಲಿ ಅದು ನಮಗೆ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಬರ್ತದೆ. ಇಟ್ ಇಸ್ ಸೊ ಅಮೇಝಿಂಗ್ ಟೆಕ್ನಿಕ್ ಇದೊಂದು. ಸಾಕಷ್ಟು ಸಕ್ಸಸ್ ಸ್ಟೋರೀಸ್ಗಳಿದೆ ಇದರಲ್ಲಿ. ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಸಕ್ಸಸ್ ಸ್ಟೋರೀಸ್ ಇದೆ. ನಾನು ಕೂಡ ಸ್ವತಃ ಇದನ್ನ ಅಭ್ಯಾಸ ಮಾಡ್ತೇನೆ. ನನ್ನಲ್ಲಿ ಕೂಡ ಒಂದು ವಿಷನ್ ಬೋರ್ಡ್ ಇದೆ. ಇದನ್ನ ಡಿಜಿಟಲಿ ಕೂಡ ನಾವು ಮಾಡ್ಕೋಬಹುದು. ಲ್ಯಾಪ್ಟಾಪ್ನ ಸ್ಕ್ರೀನ್ ಸೇವರ್ ತರ ಹಾಕೋಬಹುದು, ಅಥವಾ ಸಪ್ರೇಟ್ ಆಗಿ ಒಂದು ಇಮೇಜ್ ತರ ಕೊಲಾಜ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಫಿಸಿಕಲ್ ಆಗಿ ಕೂಡ ನಾವು ಇದನ್ನ ಮಾಡಿ ಇಟ್ಕೋಬಹುದು. ಸೊ canva.com ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ನಲ್ಲಿ ಕೂಡ ಇದನ್ನ ಈಸಿಲಿ ನಾವು ರೆಡಿ ಮಾಡ್ಕೋಬಹುದು. ಸೊ ಅದರ ಒಂದು ಡೆಮೋವನ್ನು ನಾನು ಆಮೇಲೆ ನಿಮಗೆ ಕೊಡ್ತೇನೆ. canva.com ಅಂತ, canva.com. ಇನ್ನು ಕೆಲವು ಟೆಸ್ಟಿಮೋನಿಯಲ್ಸ್ ಗಳನ್ನ ಇಲ್ಲಿ ಹಾಕಿದ್ರೆ ನೀವು ಪಾಸ್ ಮಾಡ್ಕೊಂಡು ಓದ್ಕೋಬಹುದು. ಇನ್ನ ಹೀಲಿಂಗ್ ಪಾರ್ಟ್ ಬಗ್ಗೆ ನೋಡೋಣ. ಹೀಲಿಂಗ್ ಹೇಗಾಗತ್ತೆ ಅಂತಂದ್ರೆ, ಹೀಲಿಂಗ್ ಬೇಸಿಕಲಿ ಎ ಪ್ರಾಸೆಸ್ ಆಫ್ ಗೆಟಿಂಗ್ ಬ್ಯಾಕ್. ಅದೊಂದು ಇಂಬ್ಯಾಲೆನ್ಸ್ ಆಗಿರೋದನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಕ್ರಿಯೆಗೆ ನಾವು ಹೀಲಿಂಗ್ ಅಂತ ಹೇಳ್ತೇವೆ. ಮೆಡಿಟೇಷನ್ ಅಲ್ಲಿ ಕೂಡ ಹೀಲಿಂಗ್ ಆಗ್ತದೆ, ಅಥವಾ ಈ ತರ ಬೇರೆ ಬೇರೆ ರೇಖಿ ಇತ್ಯಾದಿ ಟೆಕ್ನಿಕ್ ಗಳನ್ನು ಉಪಯೋಗಿಸೋದ್ರಿಂದ ಕೂಡ ಹೀಲಿಂಗು ನಡೀತದೆ. ಸೊ ಬೇಸಿಕಲಿ ಇಂಬ್ಯಾಲೆನ್ಸ್ ಇರುವ ಸ್ಟೇಟ್ ಇಂದ ನಾವು ಬ್ಯಾಲೆನ್ಸ್ ಸ್ಟೇಟಿಗೆ ಬರುವಂತದ್ದು, ಅದನ್ನ ನಾವು ಹೀಲಿಂಗ್ ಅಂತ ಹೇಳ್ಬೋದು. ಯಾವುದೋ ಒಂದು ಕಷ್ಟ ಇದ್ರೆ ಆ ಕಷ್ಟದಿಂದ ನಾವು ಪಾರಾಗಿ ಈಚೆ ಬಂದಾಗ ನಮ್ಗೆ ಹೀಲಿಂಗ್ ನಡೆದಿದೆ ಅಂತ ನಾವು ಹೇಳ್ಬೋದು. ಇಟ್ ನೀಡ್ ನಾಟ್ ಬಿ ಎ ಎನರ್ಜಿ ಹೀಲಿಂಗ್. ಕೇವಲ ಒಂದು ವಿಚಾರ ಬಂದು ಇದಕ್ಕೋಸ್ಕರ ಇದಾಯ್ತು ಅಂತ ನನಗೆ ಮನಸ್ಸಲ್ಲಿ ಬಂದ್ರೆ ಕೂಡ ಸಾಕು, ಕೆಲವು ಹೀಲಿಂಗ್ಗಳು ನಡೆದು ಹೋಗ್ತದೆ. ಇದಕ್ಕೆ ಯೂಶುವಲ್ ಆಗಿ ನಾನು ಪ್ರಾಕ್ಟೀಸ್ ಮಾಡಿದಂಥದ್ದು ಮತ್ತೆ ಈಗ ಪ್ರಾಕ್ಟೀಸ್ ಮಾಡ್ತಾ ಯೂಶುವಲ್ ಆಗಿ ಒಂದು ಮಂತ್ರ ಚಾಂಟಿಂಗ್. ಮಂತ್ರವನ್ನ ಮತ್ತೆ 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 ಮನನ ಮಾಡೋದ್ರಿಂದಾಗಿ ಎಫರ್ಮೇಷನ್ಸ್ ಗಳು ಕೂಡ ಒಂದು ಮಂತ್ರದ ತರಹ. ಅದು ಇಂಗ್ಲಿಷ್ ನಲ್ಲಿ ಅಥವಾ ಕನ್ನಡದಲ್ಲಿ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಮಂತ್ರ ಅಲ್ಲ ಅಂತ ಅನ್ಬಾರ್ದು, ಅನ್ಕೊಳ್ಬೇಕಾಗೋದಿಲ್ಲ. ಸೊ ಯಾವ ವಿಚಾರ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡ್ತೀವಿ ಮನಸ್ಸಿನಲ್ಲಿ, ಅದನ್ನೇ ಮಂತ್ರ ಅಂತ ಹೇಳ್ತೇವೆ. ಸೊ ಮಂತ್ರ ಚಾಂಟಿಂಗ್ ನ ಸೈನ್ಸ್ ಕೂಡ ಅದೇನೆ, ಮಂತ್ರ ಸೈನ್ಸ್. ಎಫರ್ಮೇಷನ್ ನ ಸೈನ್ಸ್ ಕೂಡ ಹಾಗೇನೆ. ಆದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ಇದು ಒಂದು ಲಿಮಿಟೇಷನ್ ಏನಿದೆ ಅಂತಂದ್ರೆ, ನಾವು ಕೇವಲ ಪಾಸಿಟಿವ್ 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 ಅಂತ ಹೇಳ್ಕೊಳ್ತಾ ಮನಸ್ಸಲ್ಲಿ ಪಾಸಿಟಿವ್ ಅನ್ನ ಯೋಚನೆ ಮಾಡ್ತಾ ಇದ್ರು ಕೂಡ ನಮ್ಮ ಹಳೆಯ ವಿಚಾರಗಳು ಏನಿದೆ ಮನಸ್ಸಲ್ಲಿ ಇರುವಂತದ್ದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಇರುವಂತಹ ಲಿಮಿಟಿಂಗ್ ಬಿಲೀಫ್ಸ್ಗಳು, ನಾವು ಇಟ್ಕೊಂಡಂತಹ ದ್ವೇಷ, ಕೋಪ, ದುಃಖ, ಭಯ, ಈ ಎಲ್ಲ ನೆಗೆಟಿವ್ ವಿಚಾರಗಳು ಏನಿದೆ, ಮತ್ತೆ ನೆಗೆಟಿವ್ ಘಟನೆಗಳು ನಮ್ಮ ಲೈಫಲ್ಲಿ ಏನೇನು ನಡೆದಿದೆ ಅದರ ಭಾವನೆಗಳು ನಮ್ಮಲ್ಲಿ ಮಡುಗಟ್ಟಿಕೊಂಡಿರ್ತಾವಲ್ಲ, ಅದರ ಬಗ್ಗೆ ನಾವು ಯಾವುದನ್ನು ಕೂಡ ಫೋಕಸ್ ಮಾಡೋದಿಲ್ಲ. ಕೇವಲ ಪಾಸಿಟಿವ್ ಪಾಸಿಟಿವ್ ಅಂತೀವಿ, ಯಾಕಂದ್ರೆ ಪಾಸಿಟಿವ್ ಮಾಡ್ತಾ ಇರೋದ್ರಿಂದನೇ ಆಟೋಮೆಟಿಕ್ ಆಗಿ ಪಾಸಿಟಿವ್ ಥಿಂಗ್ಸ್ ನಮ್ಗೆ ಆಗ್ತಾ ಹೋಗ್ತದೆ ಅಂತ. ಬಟ್ ಏನಾಗುತ್ತೆ ಅಂತಂದ್ರೆ, ಈ ಹರ್ಡಲ್ಸ್ ಗಳನ್ನು ನಾವು ಕ್ಲಿಯರ್ ಮಾಡ್ಬೇಕು ಅಂತಾದಾಗ, ತುಂಬಾ ಸಲ ನಾವು ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡಿದಾಗ್ಲೂ ನಮ್ಗೆ ರಿಸಲ್ಟ್ಸ್ ಫಾಲೋ ಆಗುದಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದ ಗಾರ್ಬೇಜ್ ಇನ್ಸೈಡ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್. ಕರ್ಮಗಳು ಅಂತ ಹೇಳ್ತೇವೆ, ಅಥವಾ ಡೇಟಾ ಅಂತ ಹೇಳ್ತಾರೆ. ಬೇಸಿಕಲಿ ಇಟ್ ಈಸ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ಕ್ಲೀನ್ಡ್. ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೆಲವು ಟೆಕ್ನಿಕ್ಸ್ ಗಳನ್ನ ನೋಡೋಣ. ಒಂದು ಹೋಪೋನೋಪೋನೋ ಅಂತ. ಇದು ಹವಾಯಿಯನ್ ಪ್ರಾಂತ್ಯದಲ್ಲಿ ತುಂಬಾ ಪ್ರಚಲಿತವಾದಂತಹ ಒಂದು ಟೆಕ್ನಿಕ್. ಇದರಲ್ಲಿ 4 ವಾಕ್ಯಗಳು ಬರ್ತದೆ. ಆ ವಾಕ್ಯಗಳ ಬಗ್ಗೆ ಒಂದು ಮೆಡಿಟೇಷನ್ ಕೂಡ ಹಾಕಿಟ್ಟಿದ್ದೇನೆ. ಐ ಆಮ್ ಸಾರಿ, ಐ ಲವ್ ಯು, ಥ್ಯಾಂಕ್ ಯು, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಈ ತರ ಇದೆ. ಈ 4 ವಾಕ್ಯಗಳನ್ನ ಮತ್ತೆ ಮತ್ತೆ ಹೇಳ್ಕೊಳ್ಳೋದು. ಒಂದು ಘಟನೆಯನ್ನ ಮನಸ್ಸಿಗೆ ತಂದುಕೊಂಡು ಆ 4 ವಾಕ್ಯಗಳನ್ನ ಮತ್ತೆ ಮತ್ತೆ ಹೇಳ್ಕೊಳ್ಳೋದು. ಇದಕ್ಕೆ ಯಾವುದೇ ರೀತಿಯ ದೀಕ್ಷೆಯ ಅವಶ್ಯಕತೆ ಇಲ್ಲ, ಯಾರು ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಕೋಬಹುದು. ತುಂಬಾ ಡೀಪ್ ಆಗಿ ಹೀಲಿಂಗ್ ಆಗುತ್ತೆ ಇದ್ರದ್ದು. ಇದನ್ನೇನೆ ಹೇಳ್ಕೊಡೋರು ಇದ್ದಾರೆ, ಇದನ್ನ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ. ಸೊ ನೀವು ಅದನ್ನ ಕೂಡ ಕಲಿಬಹುದು, ನಿಮ್ಗೆ ಅದು ಸೂಟ್ ಆಗುತ್ತೆ ಅಂತಂದ್ರೆ. ಬೆಂಗಳೂರಿನಲ್ಲಿ ಒಬ್ರು ಶ್ರೀನಿವಾಸ್ ಅಂತ ಇದ್ದಾರೆ. ಇತ್ತೀಚೆಗೆ ಅವರ ಪರಿಚಯ ಆಯಿತು. ತುಂಬಾ ಚೆನ್ನಾಗಿ ಹೋಪೋನೋಪೋನೋ ಬಗ್ಗೆನೂ ಹೇಳ್ಕೊತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದನ್ನ ಕೂಡ ನೀವು ನೋಡ್ಕೋಬಹುದು. ಇನ್ನೊಂದು ಟೆಕ್ನಿಕ್ ಬರ್ನಿಂಗ್ ಬೌಲ್ ಅಂತ.
ಇದು ತುಂಬ ಈಸಿ ಆದಂಥ ಒಂದು ಟೆಕ್ನಿಕ್ಕು. ನಮ್ಮ ಹಳೆಯ ವಿಚಾರಗಳನ್ನು ರಿಲೀಸ್ ಮಾಡ್ಕೊಳ್ಳೋದಕ್ಕೆ ರಿಚುವಲ್ ಒಂದು ಪೀಸ್ ಆಫ್ ಪೇಪರ್ನಲ್ಲಿ ನಮಗೆ ಏನನ್ನು ರಿಲೀಸ್ ಮಾಡಬೇಕು ಅಂತಿದೆಯೋ ನಮ್ಮ ಲೈಫಿಂದ ಅದನ್ನು ಬರ್ಕೊಳ್ತಾ ಹೋಗುವಂಥದ್ದು. ಅದು ಒಂದು ಸ್ಟೋರಿ ಥರನೂ ಬರಿಬೋದು, ಇಲ್ಲಾಂದರೆ ಬುಲೆಟ್ ಪಾಯಿಂಟ್ಸ್ ಥರನೂ ಬರಿಬೋದು. ನಾನು ಬರೆಯುವಾಗ ಸ್ಟೋರಿ ಥರ ಬರೀತೇನೆ, ಸೊ ಇಟ್ ಈಸ್ ಮೋರ್ ಈಸಿ ಟು ರಿಲೀಸ್ ಅಂತ. ಬಟ್ ಇಟ್ ಈಸ್ ಅಪ್ ಟು ಯು. ಬರಿತಾ ಹೋಗಿ. ಒಂದು ರೂಲ್ ಏನು ಅಂತಂದ್ರೆ ಮತ್ತದನ್ನು ಓದೋ ಹಾಗಿಲ್ಲ. ಒಂದ್ಸರಿ ಬರ್ದಿದ್ದನ್ನ ಮತ್ತೆ ರಿಪೀಟ್ ಮಾಡಿ ಓದುವ ಹಾಗಿಲ್ಲ. ಬರಿತಾ ಹೋಗೋದು ಕಂಟಿನ್ಯೂಸ್ಲಿ. ಆ ನಂತರ ಒಂದು ಸೇಫ್ ಪ್ಲೇಸ್ನಲ್ಲಿ ನಾವು ಬರೆದಿರುವಂಥ ಕಾಗದವನ್ನ ಸುಡಬೇಕು. ಸುಟ್ಟಾಗ ಆ ಫ್ಲೇಮ್ಸ್ ಜೊತೆಗೆ ನಮ್ಮ ಅನ್ವಾಂಟೆಡ್ ಥಾಟ್ಸು ಆಕಾಶದಲ್ಲಿ ಲೀನ್ ಆಗ್ತಾ ಇದೆ. ಇಟ್ ಈಸ್ ಗೆಟಿಂಗ್ ರಿಲೀಸ್ಡ್ ಫ್ರಮ್ ಯುವರ್ ಸಿಸ್ಟಮ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ, ನಿಮ್ಮ ಆರಾದಿಂದ ಆ ನೆಗೆಟಿವಿಟಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅನ್ನುವಂಥ ಒಂದು ಇಂಟೆನ್ಷನ್ ತಗೊಂಡು ಈ ಅಭ್ಯಾಸವನ್ನು ನಿಲ್ಲಿಸೋದು. ಕೊನೆಯದಾಗಿ, ಟುಡೇ ಐ ರಿಲೀಸ್ ವಾಟ್ ಐ ಡೋಂಟ್ ವಾಂಟ್, ಐ ಲೆಟ್ ಗೋ ಅಂಡ್ ಲೆಟ್ ಗಾಡ್ ಡೂ ದ ವರ್ಕ್ ಇನ್ ದ ಸೇಕ್ರೆಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಈ ಒಂದು ಎಫರ್ಮೇಷನ್ ಅನ್ನ ಹೇಳ್ಕೊಳ್ಳೋದು. ಇಟ್ಸ್ ಎ ವೆರಿ ಸಿಂಪಲ್ ಟೆಕ್ನಿಕ್. ಇದನ್ನ ನೀವು ಡೀಟೇಲ್ ಆಗಿ ಬರಿತಾ ಹೋಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ದಿಸ್ ಇಸ್ ಆಲ್ ಒನ್ ಟೈಮ್ ಎಕ್ಸಸೈಸ್. ನೀವು ಒಂದು ಸಲ ಮಾಡಿದ್ರು ಸಾಕು, ಅಥವಾ ತಿಂಗಳಿಗೆ ಒಂದ್ಸರಿ ಮಾಡಿದ್ರು ಸಾಕು. ತುಂಬಾ ನೆಗೆಟಿವಿಟಿ ಇದೆ ಅಂತಂದ್ರೆ ವಾರಕ್ಕೊಂದು ಸಲನೂ ಮಾಡ್ಬೋದು. ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಟೆಕ್ನಿಕ್. ಇದರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ, ನೀವು ಯೂಟ್ಯೂಬ್ ನಲ್ಲಿ ಅದನ್ನ ನೋಡ್ಕೋಬಹುದು ನನ್ನ ಚಾನೆಲ್. ಸೊ ಇವಾಗ ಮತ್ತೆ ಚೆಕ್ ಲಿಸ್ಟ್ ಅನ್ನು ನೋಡೋಣ. ನಿನ್ನೆಯಿಂದ ನಾವು ಏನೇನು ನೋಡಿದೀವೋ ಅದನ್ನ ಆಕ್ಷನ್ಗೆ ನೀವು ಏನೇನು ಮಾಡಬೇಕು, ಏನು ಬ್ಲೂ ಪ್ರಿಂಟ್, ನಾನು ಕಲ್ಪತರು ಹೀಲಿಂಗ್ ಬ್ಲೂ ಪ್ರಿಂಟ್ ಅಂತ ಹೇಳಿದ್ರೆ ಅದನ್ನ ಇಲ್ಲಿ ಸಮರೈಸ್ ಮಾಡಿದ್ದೇನೆ. ಸೊ 12 ಏರಿಯಾಸ್ ಆಫ್ ಅವರ್ ಲೈಫ್ ನೋಡ್ಕೊಳ್ಳೋದು, ಅದರಲ್ಲಿ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಗೋಲ್ಸ್ಗಳನ್ನ ಡಿರೈವ್ ಮಾಡ್ಕೊಳ್ಳೋದು. ಸೊ ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು. ಆ ತಿಂಗಳಿಗೆ ನಮ್ಗೆ ಏನು ಟಾಪ್ ಗೋಲ್ಸ್ ಇದೆ ಅದನ್ನ ಗೋಲ್ ಕಾರ್ಡ್ನಲ್ಲಿ ಬರೆದಿಟ್ಕೊಳ್ಳೋದು. ಮ್ಯಾನಿಫೆಸ್ಟಿಂಗ್ ಆ್ಯಪ್ನಲ್ಲಿ ಕೂಡ ಅದನ್ನು ಫೀಡ್ ಮಾಡ್ಕೊಳ್ಳೋದು. ಅದನ್ನು ಡೈಲಿ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ನಮ್ಮದೇ ವಾಯ್ಸಲ್ಲಿ. ಯಾಕಂದರೆ ಆ ಕ್ರಿಟಿಕಲ್ ಫಿಲ್ಟರ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಲ್ಲ, ಕಾನ್ಷಿಯಸ್ ಮೈಂಡು ಸಬ್ ಕಾನ್ಷಿಯಸ್ ಮೈಂಡ್ ನಡುವೆ ಕ್ರಿಟಿಕಲ್ ಫಿಲ್ಟರ್ ಅಂತ ಒಂದಿದೆ. ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ, ಆ ಗೇಟನ್ನು ಬ್ರೇಕ್ ಮಾಡೋದಕ್ಕೆ ನಮ್ಮ ವಾಯ್ಸು ಅತ್ಯುತ್ತಮವಾದಂಥದ್ದು, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಕನ್ವಿನ್ಸ್ ಮಾಡೋದಕ್ಕೆ. ಸೊ ಯೂಸ್ ದಟ್ ಆಡಿಯೋ ರೆಕಾರ್ಡಿಂಗ್ ಟು ಬ್ರೇಕ್ ದಟ್ ಬ್ಯಾರಿಯರ್, ಒಂದು ಗೇಟನ್ನು, ಸೊ ದಟ್ ದ ಇನ್ಫಾರ್ಮೇಶನ್ ಗೋಸ್ ಇನ್ಸೈಡ್ ದ ಸಬ್ ಕಾನ್ಷಿಯಸ್ ಮೈಂಡ್. ಆಮೇಲೆ ವಿಷನ್ ಬೋರ್ಡ್ ಕೂಡ ಮಾಡ್ಕೋಬಹುದು. ಬೇರೆ ಬೇರೆ ಟೆಕ್ನಿಕ್ಗಳು, ಕೊನೆಯದಾಗಿ 369 ಮೆಥಡ್, 2 ಕಪ್ ಮೆಥಡ್, ಮತ್ತೆ ವಾಟರ್ ಚಾರ್ಜಿಂಗ್, ಜಿಂಗ್ ಶಿಂಜುತ್ಸು, ಅರಿಗಾಟೋ, ಪಿಂಕ್ ಬಾಲು, ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು, ಆಮೇಲೆ ಬರ್ನಿಂಗ್ ಬೌಲ್, ಕೊನೆಯದಾಗಿ ರೇಖಿ ಹೀಲಿಂಗ್. ಸೊ ಈ ಟೆಕ್ನಿಕ್ ಏನಿದೆ ರೇಖಿ ಹೀಲಿಂಗ್, ಇದು ದಿಸ್ ನೀಡ್ಸ್ ಸಮ್ ಫೋಕಸ್ ಅಂಡ್ ಇಟ್ ಇಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್. ಸೊ ಅದನ್ನ ನಾಳಿನ ಸೆಷನ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ಇವತ್ತಿನ ಸೆಷನ್ನ ಇಲ್ಲಿಗೆ ಮುಗಿಸೋಣ. ನಮಸ್ತೆ.